ಪ್ರಧಾನಿ ಮೋದಿ ಅವರು ಕಲಬುರಗಿಯಿಂದಲೇ ಮತ್ತೆ ಕಳೆದ ಬಾರಿ ಚುನಾವಣೆಯಲ್ಲಿ ಪ್ರಚಾರ ಇಲ್ಲೇ ಆರಂಭಿಸಿದ್ರು, ಮತ್ತೆ ಇಲ್ಲಿಂದ ಆರಂಭ ಮಾಡ್ತಾ ಇದ್ದಾರೆ. ಇಲ್ಲಿಂದ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ಮೇಲೆ ಅಧಿಕಾರಕ್ಕೆ ಬಂದ ಸರ್ ಮತ್ತೆ ತಾವು ಯಾವ ರೀತಿ ವಿಶ್ವಾಸ ವ್ಯಕ್ತಪಡಿಸ್ತೀರಿ? ಅದು ಕೂಡ ಇದು ಎಸಿಸಿ ಅಧ್ಯಕ್ಷರ ಕ್ಷೇತ್ರ, ಇದು ಅವ್ರ ಕೋಟೆ ಅಲ್ಲ, ಇದ್ರದ್ದು ವಾಸ್ತು ಬಹಳ ಚಲೋ ಇರೋದ್ರಿಂದ ಇಲ್ಲಿಂದ ಶುರು ಮಾಡಿ 20ಕ್ಕೆ ಹೋದ ಸರ್ತೆ 26 ಗೆದ್ದಿದ್ವಿ. ಈ ಸರ್ತೆ 28 ಗೆಲ್ಬೇಕನ್ನುವಂಥ ಸಂಕಲ್ಪದೊಂದಿಗೆ ನಾವು ಶುರು ಮಾಡಿದ್ದೇವೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಪದಾಧಿಕಾರಿಗಳು, ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಶುರು ಮಾಡಿದ್ದೇವೆ. ನನಗೆ ಪೂರ್ತಿ ವಿಶ್ವಾಸ ಇದೆ. ಇವತ್ತೇನು ನಮ್ಮದು ಕ್ಯಾಂಪೇನ್ ಶುರುವಾಗಿದೆ, ಇಲ್ಲಿಂದ ಈ ಕ್ಯಾಂಪೇನಿದ ಒಂದು ಶುಭ ಮುಹೂರ್ತ ಭಾಳ ಚೆನ್ನಾಗಿದೆ. ಆದ್ದರಿಂದ ನಾವು ಇಲ್ಲಿ ಅತ್ಯಂತ ಐತಿಹಾಸಿಕ ದಾಖಲೆ ವಿಜಯವನ್ನು 28 ಸ್ಥಾನವನ್ನು ಗೆಲ್ಲುವುದರ ಮೂಲಕ ಇತ್ತೀಚಿನ ದಶಕಗಳಲ್ಲಿ 28 ಗೊತ್ತಿಲ್ಲ. ಮೊದಲು ಗೆದ್ದಿರಬೇಕು ಕಾಂಗ್ರೆಸ್ ಒಂದು ಕಾಲದಲ್ಲಿ, ಈಗ ಇತ್ತೀಚಿನ ದಶಕಗಳಲ್ಲಿ ಗೆದ್ದಿಲ್ಲ. 28 ಸೀಟುಗಳನ್ನು ಗೆದ್ದು ಒಂದು ದಾಖಲೆ ನಿರ್ಮಾಣ ಮಾಡಿ ಔಟ್ ನಾವು ಮೋದಿ ಅವರಿಗೆ ಕೊಡುವಂತ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ಇಲ್ಲಿಂದನೇ ಶುರು ಮಾಡಿದ್ದೇವೆ. ಸರ್, ಈಗ ಬಿಜೆಪಿ ಟಿಕೆಟ್ ಹಂಚಿಕೆ ಬಂದಲ್ಲಿ ಸಾಕಷ್ಟು ರೀತಿಯಲ್ಲಿ ಬಂಡಾಯ ಮತ್ತೆ ಬೆಳಗಾವಿ ಕೂಡ ಅಸಮಾಧಾನ ಮತ್ತೆ ನೋಡಿ, ಯಾವ ಪಾರ್ಟಿ ಒಳಗ ಬಹಳ ಆಸ್ಪಿರೆಂಟ್ಸ್ ಇರ್ತಾರೆ, ಗೆಲ್ತೀವಿ ಅಂತ ಇರ್ತಾರಲ್ಲ, ಯಾವ ಪಾರ್ಟಿ ಗೆಲ್ತದಂತ 100% ಇರುತ್ತೆ. ಅಲ್ಲಿ ಅಪೇಕ್ಷಿತರು ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಒಂದೆರಡು ದಿವಸ ಸಣ್ಣ ಪುಟ್ಟ ಅಸಮಾಧಾನಗಳು ಇರ್ತಾವ. ಅದರ ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟನಾತ್ಮಕ ವ್ಯವಸ್ಥೆ ಇರುವಂತಹ ಪಾರ್ಟಿ, ವೇರ್ ಎ ವೆಲ್ ಆರ್ಗನೈಸ್ಡ್ ಪಾರ್ಟಿ, ಮತ್ತು ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಹಳ ಚೆನ್ನಾಗಿದೆ ನಮಗೆ. ಹಾಗಾಗಿ ಎಲ್ಲರನ್ನೂ ನಾವು ಮುಂದೆ ಮಾತುಕತೆ ಮಾಡಿ ಸರಿ ಮಾಡ್ತೀವಿ. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ 3ನೇ ಸಲದ ಪ್ರಧಾನಮಂತ್ರಿ ಆಗ್ಬೇಕಂತ ಅನ್ನೋದ್ರ ಬಗ್ಗೆ ಯಾರು ಸಮಾಧಾನ ಇದ್ದವರು ಮತ್ತು ಅಸಮಾಧಾನ ಇದ್ದವರು ಇಬ್ಬರದು ಒಂದೇ ಧ್ಯೇಯ ಇರುವುದು, ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಬರಬೇಕು ಅಂತ. ಹಾಗಾಗಿ ಎಲ್ಲರೂ ಒಪ್ಕೊಳ್ತಾರೆ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಇವು ಒಂದೆರಡು ಕಡೆ ಇದಾವೆ. ಆ ಎಲ್ಲ ಪ್ರಯತ್ನ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯರು, ವಿಚಾರಧಾರೆಗೆ ಅತ್ಯಂತ ಬದ್ಧತೆ ಇರುವಂಥವ್ರು. ಹಾಗಾಗಿ ಅವ್ರನ್ನ ನಮ್ಮ ರಾಷ್ಟ್ರೀಯ ನಾಯಕರಾಯ್ತು ಮತ್ತು ನಾವೆಲ್ಲರೂ ಆಯ್ತು ಮಾತುಕತೆ ಮಾಡಿಸಿ ಅದನ್ನ ವಿಷಯವನ್ನು ಸರಿಪಡಿಸ್ತೀವಿ. ಈಗ ನಾವು ಸರಿಪಡಿಸ್ತೇವೆ ಅಂತ ಹೇಳಿದ್ವಿ. ಅದನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ ಅದನ್ನ ಬಗ್ಗೆ ಹೇಳಿದ್ನಲ್ಲ, ಈಗ ಅಲ್ಲೆಲ್ಲ ಸರಿಪಡಿಸ್ತೀವಿ, ಎಲ್ಲ ಕಡೆ ಸರಿಪಡಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.